Now let us discuss about a very important topic, very important topic, that is called as arithmetic progression. The topic name is arithmetic progression. Arithmetic progression. ಇದನ್ನೇ ಸಿಂಪಲ್ ಆಗಿ ವಿ ಕಾಲ್ ಇಟ್ ಆಸ್ AP ಅಂತ ಕರಿತೀವಿ, ರೈಟ್? ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮಕ್ಕಳು. ಯಾವುದು ಟಾಪಿಕ್ ನೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹಾಗಾದ್ರೆ ಒಂದು ಸೀಕ್ವೆನ್ಸ್ ಅನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಯಾವಾಗ ಕರಿತೀವಿ ಅರ್ಥ ಮಾಡ್ಕೋಬೇಕು. ಐ ಆಮ್ ಕನ್ಸಿಡರಿಂಗ್ ಎ ಸೀಕ್ವೆನ್ಸ್ ಇಯರ್. ಒಂದು ಸೀಕ್ವೆನ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಮಕ್ಕಳ. 1, 3, 5, 7, 9, 11, so on like this. ಓಕೆ, ಇದನ್ನ T1 ಅಂತ ಕರೆಯೋಣ. ಇದು T2, ಇದು T3, ಇದು T4, ಇದು T5, ಇದು T6. ಓಕೆ, ಬರ್ಕೋಬೋದಲ್ರಪ್ಪ. ಲಾಸ್ಟ್ ಏನಿರುತ್ತೆ ನಮಗೆ TN ಇರುತ್ತೆ. TN ಗಿನ್ನ ಮುಂಚೆ ಏನಿರುತ್ತೆ TN-1 ಇರುತ್ತೆ. TN ಆದ್ಮೇಲೆ ಏನಿರುತ್ತೆ TN+1. ಹೇಗೆ ಗಮನ ಇಟ್ಟು ಕಳಿಸ್ಕೋಬೇಕು. 6 ಆದ್ಮೇಲೆ 7, N ಆದ್ಮೇಲೆ N+1, ಹೌದಲ್ವಾ? 5 ಆದ್ಮೇಲೆ 6 ಹೆಂಗ್ ಬರುತ್ತೆ 5+1. 4 ಆದ್ಮೇಲೆ 5 ಹೇಗೆ ಬರುತ್ತೆ 4+1, 3+1, 2+1, 1+1 ಲೈಕ್ ದಟ್. ಅರ್ಥ ಆಗ್ತಾ ಇದೆಯಾ? ಹಾಗೆ N ಆದ್ಮೇಲೆ N+1, N ಗಿನ್ನ ಮುಂಚೆ N-1, 1 ಕಡಿಮೆ ಇರುತ್ತೆ, ರೈಟ್? ಓಕೆ, ಈಗ ಇದು AP ಅಂತ ಕರಿಬೇಕಾದ್ರೆ ಯಾವಾಗ ಕರ್ಕೋಬೇಕು ಗಮನ ಕೊಡಿ. ಈಗ ಸಪೋಸ್ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಈ ಒಂದನ್ನ ಪ್ರಿಸೀಡಿಂಗ್ ಟರ್ಮ್ ಅಂತ ಕರಿತೀವಿ. ಯಾವ ಟರ್ಮ್ ಅದು? ಪ್ರಿಸೀಡಿಂಗ್ ಟರ್ಮ್. ಈ 3ನ ಸಕ್ಸೀಡಿಂಗ್ ಟರ್ಮ್ ಅಂತ ಕರಿತೀವಿ. ಸಕ್ಸೀಡಿಂಗ್ ಟರ್ಮ್ ಅಂದ್ರೆ ಇಂದ್ಲು ಟರ್ಮ್ನ ಹಿಂದೆಗಡೆ ಇರೋ ಟರ್ಮನ್ನ ಪ್ರಿಸೀಡಿಂಗ್ ಟರ್ಮ್ ಅಂತ ಕರಿತೀವಿ, ಮುಂದಗಡೆ ಇರೋ ಟರ್ಮನ್ನ ಸಕ್ಸೀಡಿಂಗ್ ಟರ್ಮ್ ಅಂತ ಕರ್ಕೋತೀವಿ. ಈಗ ಡಿಫರೆನ್ಸ್ ಬಿಟ್ವೀನ್ ದೀಸ್ ಅಂಡ್ ದೀಸ್ ಟು. 3 - 1 ಎಷ್ಟು ಬರುತ್ತೆ 2. 5 - 3 ಎಷ್ಟು ಬರುತ್ತೆ 2. 7 - 5 ಎಷ್ಟು ಬರುತ್ತೆ 2. 9 - 7 2. ಹಾಗೆ 11 - 9 2. ಹಾಗಾದ್ರೆ ಡಿಫರೆನ್ಸ್ ತಗೋತಾ ಇದೆ. ಡಿಫರೆನ್ಸ್ ಬಿಟ್ವೀನ್ ಯಾವ್ಯಾವು? ಸಕ್ಸೀಡಿಂಗ್ ಟರ್ಮ್ ಅಂಡ್ ಪ್ರಿಸೀಡಿಂಗ್ ಟರ್ಮ್. ಸಕ್ಸೀಡಿಂಗ್ ಟರ್ಮ್ ಅಂಡ್ ಪ್ರಿಸೀಡಿಂಗ್ ಟರ್ಮ್. ಸಕ್ಸೀಡಿಂಗ್ ಪ್ರಿಸೀಡಿಂಗ್. ಡಿಫರೆನ್ಸ್ ಬಿಟ್ವೀನ್ ಎವ್ರಿ ಪೇರ್ ಆಫ್ ಸಕ್ಸೀಡಿಂಗ್ ಟರ್ಮ್ ಅಂಡ್ ಪ್ರಿಸೀಡಿಂಗ್ ಟರ್ಮ್ ಇಸ್ ಎ ಕಾನ್ಸ್ಟೆಂಟ್. ನೋಡಿ, ಇಲ್ಲೂ 2 ಬರ್ತಾ ಇದೆ, ಇಲ್ಲೂ 2 ಅಂದ್ರೆ ಸೇಮ್ ಬರ್ತಾ ಇದೆ ಅಂದ್ರೆ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾಮನ್ ಡಿಫರೆನ್ಸ್ ಇರಬೇಕು. when there is a common difference between every pair of ಯಾವ್ಯಾವ ಟರ್ಮ್? ಸಕ್ಸೀಡಿಂಗ್ ಟರ್ಮ್ ಅಂಡ್ ಪ್ರಿಸೀಡಿಂಗ್ ಟರ್ಮ್. ಅಂದ್ರೆ ಈ ಸಕ್ಸೀಡಿಂಗ್ ಟರ್ಮ್ ಮತ್ತೆ ಪ್ರಿಸೀಡಿಂಗ್ ಟರ್ಮ್ ಗಳ ನಡುವೆ ಇರೋ ಡಿಫರೆನ್ಸ್ ಏನಾಗಿರ್ಬೇಕು? ಕಾನ್ಸ್ಟೆಂಟ್ ಆಗಿರ್ಬೇಕು. ಹೇಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಗಮನ ಇಟ್ಟು ಕಳಿಸ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈಗ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ 2 ತಗೋತಾ ಇದ್ದೀನಿ, 5, 8, 11, 14, so on like this. ಡಿಫರೆನ್ಸ್ ತಗೊಳ್ಳಿ. 5 - 2 3 ಬರ್ತಾ ಇದೆಯಾ? 8 - 5 3 ಬರ್ತಾ ಇದೆಯಾ? 11 - 8 3 ಬರ್ತಾ ಇದೆಯಾ? 14 - 11 ಎಷ್ಟು ಬರ್ತಾ ಇದೆ 3. ಈ 3 ಅನ್ನೋದನ್ನ ಡಿಫರೆನ್ಸ್ ತಾನೆ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಕಾಮನ್ ಡಿಫರೆನ್ಸ್. ಈ ತರ ಇರತಕ್ಕಂಥ ಸೀಕ್ವೆನ್ಸ್ಗಳನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಕರಿಬೇಕಾದ್ರೆ ಎ ಸೀಕ್ವೆನ್ಸ್ is said to be this is a sequence. A sequence is said to be arithmetic progression ಅಥವಾ arithmetic sequence if there is a common difference between every pair of succeeding term and preceding term. ಸಕ್ಸೀಡಿಂಗ್ ಟರ್ಮ್ ಮತ್ತೆ ಪ್ರಿಸೀಡಿಂಗ್ ಟರ್ಮ್ ಗಳ ನಡುವೆ ಡಿಫರೆನ್ಸ್ ಕಾಮನ್ ಆಗಿರ್ಬೇಕು. ಅಂದ್ರೆ ಮೀನಿಂಗ್ ಏನು? ಆ ಕಾಮನ್ ಡಿಫರೆನ್ಸ್ ವಿ ಕಾಲ್ ಇಟ್ ಆಸ್ D ಅಂತ ತಗೋತೀವಿ. ಹಾಗಾದ್ರೆ ಇಲ್ಲಿ D ಅಂದ್ರೆ ಏನು? ಕಾಮನ್ ಡಿಫರೆನ್ಸ್ ಕರ್ಕೋಬಹುದಾಗಾದ್ರೆ ನೋಡಿ, ಯೋಚನೆ ಮಾಡಿ. ಹಾಗಾದ್ರೆ 3 - 1 2, 5 - 7 2, 7 - 5 2, 9 - 7 2, 11 - 9 2 ಬರ್ತಾ ಇದೆ. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಎಷ್ಟಾಯ್ತು 2. ಎವ್ರಿ ಪೇರ್ ಆಫ್ ಸಕ್ಸೀಡಿಂಗ್ ಟರ್ಮ್ ಮತ್ತೆ ಪ್ರಿಸೀಡಿಂಗ್ ಟರ್ಮ್ ನಡುವೆ ಕಾಮನ್ ಡಿಫರೆನ್ಸ್ ಇದ್ರೆ ಅದನ್ನ AP ಅಂತ ಕರಿತೀವಿ. ಹಾಗೆ ಇಲ್ಲೂ ಗಮನ ಕೊಡಿ. ಹಾಗಾದ್ರೆ 5 - 2, 8 - 5, 11 - 8, 14 - 11, ನೆಕ್ಸ್ಟ್ ಎಷ್ಟು ಬರುತ್ತೆ 17, 17 - 14 3 ಬರುತ್ತೆ ಕಾಮನ್ ಡಿಫರೆನ್ಸ್. ಇಂಥ ಸೀಕ್ವೆನ್ಸ್ ಗಳನ್ನ ವಾಟ್ ವಿ ಕಾಲ್ ಇಟ್ ಆಸ್ AP. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ಹೆಂಗ್ ಸಿಗುತ್ತೆ? D ತಾನೇ. ಹಾಗಾದ್ರೆ ಸೊ ದಟ್ ಈಸ್ D is given by ಹೀಗೆ ಕರಿಬಹುದಾಗಾದ್ರೆ T2 - T1, ನೆಕ್ಸ್ಟ್ T3 - T2, ನೆಕ್ಸ್ಟ್ T4 - T3.
T2 ಸಕ್ಸೀಡಿಂಗ್ ಆದರೆ T1 ಪ್ರೆಸೀಡಿಂಗ್, T3 ಸಕ್ಸೀಡಿಂಗ್ ಆದರೆ T2 ಪ್ರೆಸೀಡಿಂಗ್, ಮುಂದು ಟರ್ಮು ಫೋರ್ತ್ ಟರ್ಮು, ಇಂದು ಟರ್ಮು 3 ಟರ್ಮ್. ಹಾಗೆ ಹಿಂಗೆ ಬರ್ಕೋಬೋದಾ? ಹಾಗೆ ಬರ್ಕೋಬೋದಾ? ಗಮನ ಕೊಡಿ ಕೇರ್ಫುಲ್ ಆಗಿ. Tn ಅದ್ರ ಹಿಂದೆ ಯಾವುದಿರುತ್ತೆ? Tn ಮೈನಸ್ 1. ನೆಕ್ಸ್ಟ್ Tn ಪ್ಲಸ್ 1 ಇದ್ರೆ ಅದ್ರ ಹಿಂದೆಗಡೆ Tn. ಇವುಗಳ ಡಿಫ್ರೆನ್ಸ್ ಎಷ್ಟು ಬರಬೇಕು? ಕಾಮನ್ ಬರಬೇಕು. ಕಾಮನ್ ಅಂದ್ರೆ ಅದನ್ನೇ ಅಂತ ಕರಿತೀವಿ, ಡಿ ಅಂತ ಕರಿತೀವಿ. ಕರ್ಕೋಬೋದಾಗಾದ್ರೆ ಕರಿಬೋದು ಅನ್ನೋಗಾದ್ರೆ ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಡಿಫೈನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಎ ಸೀಕ್ವೆನ್ಸ್ ಇಸ್ ಸೆಡ್ ಟು ಬಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ difference between every term, every pair of succeeding term and preceding term is a constant. Such a sequence we call it as arithmetic progression. The constant difference is called as common difference denoted by D ಅಂತ ಕರಿತೀವಿ. ಹಾಗಾದ್ರೆ ಯೋಚನೆ ಮಾಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. ಇಲ್ಲಿ ರಫ್ ಮಾಡ್ತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಈಗ ಹೆಂಗ್ ಸಿಗುತ್ತೆ ಅಂತ ಹೇಳಿದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. So T2 minus T1, T3 minus T2, T4 minus T3, T5 minus T4, T6 minus T5. ಅಂದ್ರೆ ಈ ಗಮನ ಇಟ್ಟು ಕೇಳಿಸ್ಕೋಬೇಕು. T2 minus T1 ಮಾಡಿದ್ರೆ ಏನು ಬರುತ್ತೆ? D ಬರುತ್ತಾ? ಹಾಗೆ T3 minus T2 ಮಾಡಿದ್ರೆ ಏನು ಬರುತ್ತೆ? D ಬರುತ್ತೆ. ಹಾಗೆ T6 minus ಇನ್ ಜನರಲ್ T6 minus T5 ಮಾಡಿದ್ರೆ ಏನು ಬರುತ್ತೆ? D. ಹಾಗೆ T100 ಮೈನಸ್ T ಎಷ್ಟು ಮಾಡಬೇಕು? 99 ಇಸ್ ಆಲ್ಸೋ D ಬರುತ್ತೆ. ಒಂದು ಚಂದ್ರಲ್ಲ ತಗೊಂಡಿರೋದು. ಹಾಗಾದ್ರೆ ಮೈನಸ್ T1 ಅನ್ನು ಆ ಕಡೆ ಕಳಿಸಿ. ಮೈನಸ್ T1 ಆ ಕಡೆ ಹೋದ್ರೆ ಪ್ಲಸ್ T1 ಆಗುತ್ತಾ? T2 ಇಸ್ ಈಕ್ವಲ್ ಟು T1 ಪ್ಲಸ್ D. ಹಾಗಾದ್ರೆ ಸೆಕೆಂಡ್ ಟರ್ಮ್ ಹೆಂಗ್ ಸಿಗುತ್ತೆ? ಫಸ್ಟ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆಡ್ ಅಪ್ ಮಾಡೋದು. ಓಕೆನಾ? T3 ಹೆಂಗ್ ಸಿಗುತ್ತೆ? T3 ಇಸ್ ಈಕ್ವಲ್ ಟು T2 ಪ್ಲಸ್ D. T6 ಇಸ್ ಈಕ್ವಲ್ ಟು ಹೆಂಗ್ ಸಿಗುತ್ತೆ? T5 ಪ್ಲಸ್ D. T100 ಹೆಂಗ್ ಸಿಗುತ್ತೆ? T100 ಇಸ್ ಈಕ್ವಲ್ ಟು T99 ಪ್ಲಸ್ D. ಕರ್ಕೋಬೋದಾಗಾದ್ರೆ ನೆಕ್ಸ್ಟ್ ಹಾಗೆ ಮಾಡೋಣ. T25 ಹೆಂಗ್ ಸಿಗುತ್ತೆ? ಹಾಗಾದ್ರೆ T24 ಪ್ಲಸ್ D. T17 ಹೆಂಗ್ ಸಿಗುತ್ತೆ? T16 ಪ್ಲಸ್ D. ಬರ್ಕೋಬೋದಾ? ಅಂದ್ರೆ ಪ್ರೀವಿಯಸ್ ಟರ್ಮಿಗೆ ಕಾಮನ್ ಡಿಫರೆನ್ಸ್ ನ ಆಡ್ ಅಪ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ T ಒಂದು 73 ಟರ್ಮ್ ಬೇಕು. 73 ಟರ್ಮ್ ಬೇಕು ಅಂದ್ರೆ ಅದು ಇಂದು ಟರ್ಮ್ ಯಾವುದು? 72. ಅಂದ್ರೆ T72 ಗೆ ಪ್ಲಸ್ D ನ ಆಡ್ ಅಪ್ ಮಾಡಬೇಕು. ದಿಸ್ ಅ ಫಾರ್ಮುಲಾ. ಮಾಡ್ಕೋಬೋದಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ನೀಟಾಗಿ ಡೆಫಿನೇಷನ್ ಬರೀತೀವಿ. ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲೊಂದು ಕಥೆನ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಜನರಲ್ ಟರ್ಮ್ಸ್ ನ ಬರ್ಕೊಳ್ತಾ ಹೋಗೋಣ. ಜನರಲ್ ಟರ್ಮ್ಸ್ ಹೇಗಿರುತ್ತೆ ಅಂತ. ಈಗ ಫಸ್ಟ್ ಟರ್ಮ್ ನ ಇದು T1 ತಾನೇ, ಇದು T1, ಇದೇನಿದು T2, ಇದು T3, ಇದು T4, ಇದು T5, ಆಮೇಲೆ T6. ಸೊ ಆನ್ ಲಾಸ್ಟ್ ಟರ್ಮ್ ನ Tn ಅಂತ ಕರಿಬೋದಾ? Tn ಗೆ L ಅಂತಾನು ಕರಿತೀವಿ. L ಅಂದ್ರೇನು? ಲಾಸ್ಟ್ ಟರ್ಮ್. Tn ಅಂದ್ರೆ nth ಟರ್ಮ್, T6 ಅಂದ್ರೆ 6th ಟರ್ಮ್, T5 ಅಂದ್ರೆ 5th ಟರ್ಮ್, T4 ಅಂದ್ರೆ 4th ಟರ್ಮ್, T3 ಅಂದ್ರೆ ಫಸ್ಟ್ ಟರ್ಮ್, T3 ಅಂದ್ರೆ ಥರ್ಡ್ ಟರ್ಮ್, T2 ಅಂದ್ರೆ ಸೆಕೆಂಡ್ ಟರ್ಮ್, T1 ಅಂದ್ರೆ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ನ ಎ ಅಂತ ಕರೆಯೋಣ. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ಬೇಕು ಅಂದ್ರೆ ಎ ಗೆ ಕಾಮನ್ ಡಿಫರೆನ್ಸ್ ನ ಅಡಾಪ್ಟ್ ಮಾಡ್ಬೇಕು. ಏನಾಗುತ್ತೆ ಹಾಗಾದ್ರೆ A ಪ್ಲಸ್ D. ನೆಕ್ಸ್ಟ್ T3 ಬರಬೇಕಾದ್ರೆ ಈ ಟರ್ಮಿಗೆ D ಅಡಾಪ್ಟ್ ಮಾಡ್ಬೇಕು. D ಅಡಾಪ್ಟ್ ಮಾಡಿದ್ರೆ ಏನಾಗುತ್ತೆ? A ಪ್ಲಸ್ 2D. ಕರ್ಕೋಬೋದಾ? ನೆಕ್ಸ್ಟ್ ಹಂಗೆ ಏನಾಗುತ್ತೆ? A ಪ್ಲಸ್ 3D. ನೆಕ್ಸ್ಟ್ ಏನಾಗುತ್ತೆ? A ಪ್ಲಸ್ 4D. ಸೊ ಆನ್ ಲಾಸ್ಟ್ ಟರ್ಮ್ ಏನಾಗುತ್ತೆ? A ಪ್ಲಸ್ n ಮೈನಸ್ 1 ಇಂಟು D. ಕರಿಬೋದಾಗಾದ್ರೆ ಕರಿಬೋದಾ? therefore A ಕಾಮಾ A ಪ್ಲಸ್ D ಕಾಮಾ A ಪ್ಲಸ್ 2D ಕಾಮಾ A ಪ್ಲಸ್ 3D ಕಾಮಾ A ಪ್ಲಸ್ 4D. ಸೊ ಆನ್ A ಪ್ಲಸ್ n ಮೈನಸ್ 1 ಇಂಟು D ಆರ್ ದ terms of the arithmetic progression. ಅಂದ್ರೆ ಜನರಲ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ವೇರ್ A is called as ಏನಂತ ಕರೆಯೋಣ? ಫಸ್ಟ್ ಟರ್ಮ್. A is called as ಫಸ್ಟ್ ಟರ್ಮ್. ಇಲ್ಲಿರ್ತಕ್ಕಂಥ D ಏನಂತ ಕರೆಯೋಣ? ಕಾಮನ್ ಡಿಫರೆನ್ಸ್. ಹಾಗಾದ್ರೆ ಮಕ್ಕಳ ನೋಡಿ, ಗಮನ ಕೊಡಿ. ಯಾವುದೇ ಟರ್ಮ್ನ ಕಂಡುಹಿಡಿಬೇಕಾದ್ರೂ, ಯಾವುದೇ ಟರ್ಮ್ನ ಕಂಡುಹಿಡಿಬೇಕಾದ್ರೂ ನಮಗೆ ಫಸ್ಟ್ ಟರ್ಮ್ ಬೇಕು ಮತ್ತೆ ಕಾಮನ್ ಡಿಫರೆನ್ಸ್ ಬೇಕೇ ಬೇಕು, ರೈಟ್? ಸೊ ಹಾಗಾದ್ರೆ ಗಮನ ಕೊಡಿ. T1 ಏನಾಗುತ್ತೆ ಹೇಳಿ? ಹಾಗೆ T1 ಇಸ್ ಈಕ್ವಲ್ ಟು ಏನಾ? T2 ಏನಾಗುತ್ತೆ ಫಾರ್ಮುಲಾ? A ಪ್ಲಸ್ D. T3 ಬೇಕು ಅಂದ್ರೆ ಏನಾಯ್ತು? A ಪ್ಲಸ್ 2D. ನೋಡಿ T3 A ಪ್ಲಸ್ 2D. T5 ಹೆಂಗಾಗುತ್ತೆ ಹಂಗೆ ಹೇಳಿ? A ಪ್ಲಸ್ 4D. ಆಗ್ಲೇ ಹೇಳಿದ್ವಲ್ಲ. T9 ಹೆಂಗಾಗುತ್ತೆ? A ಪ್ಲಸ್ 8D, ರೈಟ್? ಸೊ T25 ಹೆಂಗಾಗುತ್ತೆ? A ಪ್ಲಸ್ 24D. T100 ಏನಾಗುತ್ತೆ ಹೇಳಿ? ಹಾಗೆ A ಪ್ಲಸ್ 99D. ಬರ್ಕೋಬೋದಾಗಾದ್ರೆ ಇನ್ ಜನರಲ್ Tn ಫಾರ್ಮುಲಾ. ವಾಟ್ ಇಸ್ Tn? nth ಟರ್ಮ್. ವಾಟ್ ಇಸ್ Tn?
ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇದನ್ನ ಲಾಸ್ಟ್ ಟರ್ಮ್ ಅಂತಾನು ಕರಿತೀವಿ, nth ಟರ್ಮ್ ಅಂತಾನು ಕರಿತೀವಿ. ಸೊ ಟಿ ಎನ್ ಈಸ್ ಗಿವನ್ ಬೈ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹಾಗಾದ್ರೆ ಈ ಎ ಅನ್ನೋದನ್ನ ಫಸ್ಟ್ ಟರ್ಮ್ ಅಂತ ಕರಿತೀವಿ, ಡಿ ಅನ್ನೋದನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ, ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಅಂತ, ಎಷ್ಟು ಟರ್ಮ್ ಇದಾವೆ ಅಂತ. ಟಿ ಎನ್ ಅಂದ್ರೆ ಎಷ್ಟು ಟರ್ಮ್, nth ಟರ್ಮ್, ಅಥವಾ ಟಿ ಎನ್ ಬದಲು ನಾವು ಎಲ್ ಅಂತಾನು ಬರೀಬಹುದು. ಎಲ್ ಅಂದ್ರೆ ಲಾಸ್ಟ್ ಟರ್ಮ್, ಲಾಸ್ಟ್ ಟರ್ಮ್ ಯಾವುದು, ಟಿ ಎನ್. ಇಲ್ಲಿ ಟಿ ಎನ್ ಅಂದ್ರೆ ಏನು, nth ಟರ್ಮ್ ಅಂತ ಕರ್ಕೋಬಹುದಾಗಾದ್ರೆ. ಸೊ ನಾವು ಟೆಲ್ ಮಿ ದ ಜನರಲ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಆರ್ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಕಾಮ ಎ ಪ್ಲಸ್ 4d so on a plus n minus 1 into d, where a is the first term, a plus d is the second term, a plus 2d is the third term, a plus 3d is the fourth term, a plus 4d is the fifth term, a plus n minus 1 into d is the last term or nth term of the arithmetic progression ಅಂತ ಕರಿತೀವಿ. ಹಾಗಾದ್ರೆ the formula for tn, nth term or last term, what is the formula? a plus n minus 1 into d. ಈಗ ಇಲ್ಲಿ tn ಅಂತ ಬರೆಯೋ ಬದಲು we can use as l also. ಮಾಡ್ಕೋಬೋದಾ ಮಕ್ಕಳ, ಮಾಡ್ಬೋದಾ? ಓಕೆ, ವೆರಿ ಗುಡ್. ನೆಕ್ಸ್ಟ್ ಈಗ ಬರೆಯೋದಿಕ್ಕೆ ಹೋಗ್ತಾ ಇದ್ದೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ ಮಕ್ಕಳು. ಸೊ ಈಗ ನಮಗೆ ಲೆಟ್ ಎ ಕಾಮ ಎ ಪ್ಲಸ್ ಡಿ, ಇಲ್ಲಿ ನೋಡಿ ಗಮನ ಕೊಡಿ ಕೇರ್ಫುಲ್ ಆಗಿ ಹೇಗೆ ಬರ್ಕೋಬೇಕು ಅನ್ನೋದನ್ನ ಹೇಳ್ತೀನಿ, ಗಮನ ಕೊಡಿ. ಲೆಟ್ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಕಾಮ ಸ್ವಾನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಲ್ಲ? ಈಗ ಈ ಟರ್ಮ್ಗಳನ್ನ ಸಮ್ ಮಾಡಬೇಕು. ಸಮ್ಗೆ ಸಿಂಬಲ್ ಎಸ್ ಅಂತ ಕೊಡೋಣ. ಸಮ್ ಏನಂತ ಕೊಡೋಣ? ಎಸ್. ಹಾಗಾದ್ರೆ ಎಸ್ ಅನ್ನೋದು ಇಂಡಿಕೇಟ್ ಏನ್ ಮಾಡುತ್ತೆ? ಸಮ್ ಅಂತ. S1 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಮಾತಾಡಬೇಕು. ಸಮ್ ಆಫ್ ಫಸ್ಟ್ ಟರ್ಮ್. S2 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 2 ಟರ್ಮ್. S3 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 3 ಟರ್ಮ್. S4 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 5. S3 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 3 ಟರ್ಮ್. S5 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 5 ಟರ್ಮ್. S100 ಅಂದ್ರೆ ಏನು? ಸಮ್ ಆಫ್ ಫಸ್ಟ್ 100 ಟರ್ಮ್ ಅಂತ. ಇನ್ ಜನರಲ್ Sn ಅಂದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ ಅಂತ, ಸಮ್ ಟು n ಟರ್ಮ್ಸ್ ಅಂತ. ಹಾಗಾದ್ರೆ ಹೇಗೆ ಮಾಡೋದು? ಇಲ್ಲಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಈಗ ಹೇಳಿರೋ ಪ್ರಶ್ನೆ S1 ಅಂದ್ರೆ S1 ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. S1 ಅಂದ್ರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ಏನಿದೆ A ಓನ್ಲಿ. S1 ಅಂದ್ರೆ A ಕರ್ಕೋಬೋದಾ? S2 ಅಂದ್ರೆ ಸಮ್ ಆಫ್ ದ ಫಸ್ಟ್ 2 ಟರ್ಮ್ ಅಂದ್ರೆ ಏನಾಯ್ತು? A ಪ್ಲಸ್ ಡಿ. ಓಕೆ. S3 ಅಂದ್ರೆ ಏನು? ಸಮ್ ಆಫ್ ದ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ ಏನಾಯ್ತು? A ಪ್ಲಸ್ ಡಿ ಆಮೇಲೆ ಪ್ಲಸ್ A ಪ್ಲಸ್ 2d. ಓಕೆ. ಹಾಗೆ S4 ಅಂದ್ರೆ ಹೇಗೆ ಬರೀಬಹುದು? ಸಮ್ ಆಫ್ ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂದ್ರೆ A ಪ್ಲಸ್ ಡಿ ಪ್ಲಸ್ A ಪ್ಲಸ್ 2d ಪ್ಲಸ್ A ಪ್ಲಸ್ 3d ಬರೀಬಹುದಾಗಾದ್ರೆ. ಇನ್ ಜನರಲ್ Sn ಅಂದ್ರೆ ಏನು? ಸಮ್ ಆಫ್ ಹೌ ಮೆನಿ ಟರ್ಮ್? n ಟರ್ಮ್ ಅಂತ. ಅದ್ರ ಮೀನಿಂಗ್ ಏನು? ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮ್ ಸೊ ಆನ್ ಹಂಗೆ nth ಟರ್ಮ್. ಫಾರ್ಮುಲಾ ಏನಾಗುತ್ತೆ ಹಾಗಾದ್ರೆ? A ಪ್ಲಸ್ ಡಿ ಪ್ಲಸ್ A ಪ್ಲಸ್ 2d ಪ್ಲಸ್ A ಪ್ಲಸ್ 3d ಸೊ ಆನ್ ಪ್ಲಸ್ ಸೊ ಆನ್ ಎಲ್ಲಿ ತಗ ಮಾಡಬೇಕು? A ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿನವರೆಗೂ ಸಮ್ ಮಾಡಬೇಕು. ಅರ್ಥ ಆಗ್ತಿದೆ? Sn ಅಂದ್ರೆ ಸಮ್ ಫ್ರಮ್ ಫಸ್ಟ್ ಟರ್ಮ್ ಟು ಲಾಸ್ಟ್ ಟರ್ಮ್ ಅಥವಾ n ಟರ್ಮ್ಸ್ ವರೆಗೂ ಇದು ಮಾಡಿ. S10 ಅಂದ್ರೆ ಫಸ್ಟ್ 10 ಟರ್ಮ್ ನ ಅಡಿಷನ್ ಮಾಡಿ ಅಂತ. S100 ಅಂದ್ರೆ ಫಸ್ಟ್ ಟರ್ಮ್ ಇಂದ 100 ಟರ್ಮ್ ವರೆಗೂ ಸಮ್ ಮಾಡಿ ಅಂತ ಇದ್ರ ಮೀನಿಂಗ್. ರೈಟ್? ಗಾಟ್ ಇಟ್? ನೌ ವಿ ವಾಂಟ್ ಟು ಫೈಂಡ್ ಔಟ್ ಸಮ್ ಟು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಮ್ ಟು n ಟರ್ಮ್ಸ್ ಆಫ್ ಯಾವುದು? AP. ಈಗ ನಾನು ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತೀನಿ. ಹೇಗೆ ಅಂದ್ರೆ ಎಸ್ ನೋಡಿ, ಇಲ್ಲಿ ಗಮನ ಕೊಡಿ, ಕೇರ್ಫುಲ್ ಆಗಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಹೀಗೆ ಮಾಡ್ಕೊಳ್ಳೋಣ. ಫಸ್ಟ್ ಟರ್ಮ್ ಎ ತಾನೆ, ಫಸ್ಟ್ ಟರ್ಮ್ ಏನಿದೆ ಎ. ಇದಕ್ಕೆ ಡಿ ಆಡಪ್ ಮಾಡ್ಕೊಳ್ತಾ ಹೋಗ್ತಿದ್ದಂಗೆನೆ ಟರ್ಮ್ಸ್ಗಳು ಬರ್ತಾವೆ. ಡಿ ಆಡಪ್ ಮಾಡಿದ್ರೆ A ಪ್ಲಸ್ ಡಿ, ನೆಕ್ಸ್ಟ್ A ಪ್ಲಸ್ 2d, ಹಂಗೆ A ಪ್ಲಸ್ 3d, ಹಂಗೆ A ಪ್ಲಸ್ 4d, ಹಂಗೆ ಸ್ವಾನ್ ಲಾಸ್ಟ್ ಟರ್ಮ್ ನ ಎಲ್ ಅಂತ ಕರಿಬೋದಾ? ಅಥವಾ ಇನ್ನೊಂದು ರೀತಿ ಬರೀಬೇಕಾದ್ರೆ ಲಾಸ್ಟ್ ಟರ್ಮ್ ಯಾವುದು? ಎಲ್
ಪ್ರತಿ ಲಾಸ್ಟ್ ಟರ್ಮ್ ಅಲ್ಲಿ ಡಿ ನ ಮೈನಸ್ ಮಾಡ್ಕೊಂಡು ಹೋದ್ರೆ ಹಂಗೆ ಟರ್ಮ್ ಸಿಗುತ್ತೆ ಎಲ್, ಆಮೇಲೆ ಹೇಳಿ ಎಲ್ ಮೈನಸ್ ಡಿ, ಹಂಗೆ ಎಲ್ ಮೈನಸ್ 2d, ಹಂಗೆ ಎಲ್ ಮೈನಸ್ 3d, ಹಂಗೆ ಎಲ್ ಮೈನಸ್ 4d, ಸೊ ಆನ್ ಲಾಸ್ಟ್ ಟರ್ಮ್ ಏನ್ ಬರುತ್ತೆ ಎ. ಹೆಂಗ್ ಬೇಕಾದ್ರೂ ಬರ್ಕೋಬಹುದು. ಫಸ್ಟ್ ಟರ್ಮಿಗೆ ಡಿ ಅಡಪ್ಪ ಆದ್ರೂ ಮಾಡ್ಕೊಳ್ತಾ ಹೋಗ್ಬೋದು, ಅಥವಾ ಲಾಸ್ಟ್ ಟರ್ಮ್ಗಳಲ್ಲಿ ಡಿ ನ ಮೈನಸ್ ಮಾಡ್ಕೊಳ್ತಾ ಹೋಗ್ಬೋದು. ಆಗ್ಬೋದು ಹಾಗಾದ್ರೆ. ಸೊ ನೋಡೋಣ ಹಾಗಾದ್ರೆ ಈ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಬೇಕು. ಯಾವ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು? ಸಮ್ ಟು ಎನ್ ಟರ್ಮ್ಸ್ ಆಫ್ ಎ ಪಿ. ತುಂಬಾ ಸಿಂಪಲ್ ಆಗಿದೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಲೆಟ್ ಸಮ್ ಟು ಎನ್ ಟರ್ಮ್ಸ್ ಅಂದ್ರೆ ಎಸ್ ಎನ್ ಅಲ್ವಾ, ಸಮ್ ಟು ಎನ್ ಟರ್ಮ್ಸ್ ಅಂದ್ರೆ ಎಸ್ ಎನ್. ಲೆಟ್ ಎಸ್ ಎನ್ ಇಸ್ ಈಕ್ವಲ್ ಟು, ಈಗ ಬರೀಬೋದ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮ್, ಸಾರಿ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಪ್ಲಸ್ ಫೋರ್ತ್ ಟರ್ಮ್ ಎ ಪ್ಲಸ್ 3d ಬರಿಬೋದಾ, ಪ್ಲಸ್ 1 ಲಾಸ್ಟ್ ಟರ್ಮ್ ಯಾವುದು ಎಲ್. ಇದು ಒಂದು ಈಕ್ವೇಶನ್ ನಂಬರ್ 1. ಅಂಡ್ ಆಲ್ಸೋ ಇನ್ನೊಂದು ರೀತಿನೂ ಬರಿಬಹುದು ಅಂತ ಹೇಳಿದೀನಿ. ಎಸ್ ಎನ್ ಈಸ್ ಗಿವನ್ ಬೈ ಲಾಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಮೈನಸ್ ಡಿ ಪ್ಲಸ್ ಲಾಸ್ಟ್ ಟರ್ಮ್ ಮೈನಸ್ 2d ಪ್ಲಸ್ ಲಾಸ್ಟ್ ಟರ್ಮ್ ಮೈನಸ್ 3d ಬರ್ಕೋಬೋದಾ, ಪ್ಲಸ್ 1 ಏನ್ ಬರುತ್ತೆ ಎ, ಈಕ್ವೇಶನ್ ನಂಬರ್ 2. ಈಗ ಇವೆರಡನ್ನ ಸಮ್ ಮಾಡೋಣ. ಏನ್ ಮಾಡೋಣ? ಸಮ್. ಯಾಕೆ ಸಮ್ ಮಾಡಬೇಕು ಅಂದ್ರೆ ನಾವು ಸಮ್ಮೆ ಕಂಡುಹಿಡಿಬೇಕಾಗಿರೋದು. ಎಸ್ ಎನ್ ಪ್ಲಸ್ ಎಸ್ ಎನ್ 2sn ಬರೀಬಹುದಾ, ಎಕ್ಸ್ ಪ್ಲಸ್ ಎಕ್ಸ್ 2x, ಹಾಗೆ ಎಸ್ ಎನ್ ಪ್ಲಸ್ ಎಸ್ ಎನ್ ಏನಾಯ್ತು 2sn. ಇಲ್ಲಿ ನೋಡಿ, ಇಲ್ಲಿ ಏನು ಉಳ್ಕೋತು? ಎ ಪ್ಲಸ್ ಎಲ್ ಉಳ್ಕೋತಾ, ಎ ಪ್ಲಸ್ ಎಲ್, ಡಿ ಮೈನಸ್ ಡಿ ಹೋಯ್ತು, ಮತ್ತೆ ಏನು ಉಳ್ಕೋತಾಗಾದ್ರೆ ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ 2d ಮೈನಸ್ 2d ಹೋಯ್ತು, ಎ ಪ್ಲಸ್ ಎಲ್ ಉಳ್ಕೋತು, ರೈಟ್? ಎ ಪ್ಲಸ್ ಎಲ್ ಪ್ಲಸ್ ಇವೆರಡು ಹೋಯ್ತು, ಉಳ್ಕೊಳ್ಳೋದೇನು ಎ ಪ್ಲಸ್ ಎಲ್ ಪ್ಲಸ್ 1, ಇಲ್ಲೇನು ಉಳ್ಕೋತು ಎಲ್ ಪ್ಲಸ್ ಎ, ನಥಿಂಗ್ ಬಟ್ ವಾಟ್ ಎ ಪ್ಲಸ್ ಎಲ್. ಓಕೆ, ಇದನ್ನ ಹೇಗೆ ಬರೆಯೋಣ ಹಾಗಾದ್ರೆ? 2sn ಇಸ್ ಈಕ್ವಲ್ ಟು, ನನ್ನ ಕಡೆ ಮಾತಾಡಿ, ಎ ಗಳನ್ನೇ ಗ್ರೂಪಿಂಗ್ ಮಾಡ್ತೀವಿ. ಗ್ರೂಪಿಂಗ್ ಮಾಡ್ಲಾ? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ 1 ಪ್ಲಸ್ ವಾಟ್ ಎ, ಎಷ್ಟು ಟೈಮ್ಸ್ ಇರುತ್ತೆ? n ಟೈಮ್ಸ್. ಓಕೆ, ಇದು ಫಸ್ಟ್ ಟರ್ಮ್. ಓಕೆ, ಪ್ಲಸ್ ನೆಕ್ಸ್ಟ್ ಏನಿದೆ? ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್. ಸೊ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಅಪ್ ಟು ವಾಟ್ ಎಲ್. ಹೌ ಮೆನಿ ಟರ್ಮ್ಸ್? n ಟರ್ಮ್ಸ್. ಓಕೆನಾ? ಈಗ ಗಮನ ಕೊಡಿ, ಇಲ್ಲಿ ಎ ಪ್ಲಸ್ ಎ ಹೌ ಮೆನಿ ಟೈಮ್ಸ್? n ಟೈಮ್ಸ್, ಅಂದ್ರೆ ಎನ್ ಎ ಪ್ಲಸ್ ಎಲ್ ಪ್ಲಸ್ ಎಲ್ ಹೌ ಮೆನಿ ಟೈಮ್? n ಟೈಮ್ಸ್, ನಥಿಂಗ್ ಬಟ್ ಎನ್ ಎಲ್ ಅಂತ ಕರಿತೀವಿ. ಕಾಮನ್ ಏನ್ ತಗೋಬಹುದು ಮಕ್ಕಳ? ಎರಡರಲ್ಲೂ n ಕಾಮನ್ ತಗೊಂಡ್ರೆ ಎ ಪ್ಲಸ್ ಎಲ್ ಬರೀಬಹುದಾ? ಇದು 2sn. ನನಗೆ ಬೇಕಾದ್ರೆ ಎಸ್ ಎನ್ ಬೇಕು ಅಂದ್ರೆ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ. Sn is given by n by 2 into a plus n. ಬಂತು ನೋಡಿ ಫಾರ್ಮುಲಾ. Sn is equal to n by 2 into a plus l. ಏನಿದು ಫಾರ್ಮುಲಾ? sum to n terms is given by n divided by 2 into a plus l, where a is the first term, l is the last term. ಲಾಸ್ಟ್ ಟರ್ಮ್ ಅಂದ್ರೆ tn ಅಂತ ಗೊತ್ತಿದೆ ಅಲ್ವಾ? ಈ ಇನ್ನೊಂದು ಫಾರ್ಮುಲಾ ಹಾಗೆ ಬರೆಯೋಣ. ಇಲ್ಲಿ ನೋಡಿ, Sn is equal to n by 2 into, ಇಲ್ಲಿ ಗಮನ ಕೊಡಿ, ಎ ಜಾಗದಲ್ಲಿ ಏನೇ ಬರೀತೀವಿ, ಪ್ಲಸ್ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ತಾನೆ. ಲಾಸ್ಟ್ ಟರ್ಮ್ ಏನು ನಮ್ಮ ಪ್ರಕಾರ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ? ಸೊ ನೋಡಿ ಏನಾಗುತ್ತೆ, Sn is equal to n by 2 ಇಂಟು ಎ ಪ್ಲಸ್ ಎ ಏನಾಯ್ತಪ್ಪ 2a ಪ್ಲಸ್ ಉಳ್ಕೊಂಡಿದ್ದೇನು n ಮೈನಸ್ 1 ಇಂಟು ಡಿ. ಹಾಗಾದ್ರೆ ಸಮ್ ಕಂಡಿಡಿಯಕ್ಕೆ ಎರಡು ಫಾರ್ಮುಲಾ ಬಂತು. ಯಾವುದು ಫಸ್ಟ್ ಫಾರ್ಮುಲಾ? Sn is equal to n by 2 into a plus l. ಇನ್ನೊಂದು Sn is equal to n by 2 into 2a plus n minus 1 into d. ಓಕೆ, ಇಲ್ಲಿ ಫೈನಲ್ ಆಗಿ ಫಾರ್ಮುಲಾ ಬರೆಯೋಣ. ಸೊ ಒಂದೊಂದೇ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಕನ್ವೆ ಆಗುತ್ತೆ ನಿಮಗೆ. ಓಕೆ, ಓಕೆ, nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಆಫ್ ಎ ಪಿ. ಫಾರ್ಮುಲಾ ಏನು? nth ಟರ್ಮ್ ಆರ್ ಲಾಸ್ಟ್ ಟರ್ಮ್ ಆಫ್ ಎ ಪಿ ಡಿನೋಟೆಡ್ ಬೈ tn. tn ಅಂತನಾದ್ರೂ ಕರಿಬಹುದು, ಎಲ್ ಅಂತನಾದ್ರೂ ಕರಿಬಹುದು. ದ tn is given by a plus n minus 1 into d. ನೆಕ್ಸ್ಟ್ ಸಮ್ ಟು ಯಾವುದು? n ಟರ್ಮ್ಸ್ ಆಫ್ ಎ ಪಿ. ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಾರ್ಮುಲಾ ಏನು? ಎರಡು ಫಾರ್ಮುಲಾ ಇದೆ. Sn is equal to n by 2 into a plus l. ಇನ್ನೊಂದು ಫಾರ್ಮುಲಾ ಇದೆ. Sn is equal to n by 2 into ಹೇಳಿಪ್ಪ ನೀವೇ 2a plus n minus 1 into d. ಹಾಗೆ ಅಬ್ಸರ್ವ್ ಮಾಡಿ,
ಎರಡು ಫಾರ್ಮುಲಾ ಇದಾವೆ ಸರ್, ಯಾವ ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು? ಇಲ್ಲಿ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಗಮನ ಕೊಡಿ. ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಎ ಅಂದ್ರೆ ಫಸ್ಟ್ ಟರ್ಮ್, ಎಲ್ ಅಂದ್ರೆ ಲಾಸ್ಟ್ ಟರ್ಮ್. ವೆನ್ ಏನೇನು ಗೊತ್ತಿದ್ದಾಗ ಎ ಅಂಡ್ ಎಲ್ ಇಸ್ ನೋನ್. ಎ ಅಂದ್ರೆ ಏನು? ಫಸ್ಟ್ ಟರ್ಮ್. ಎಲ್ ಅಂದ್ರೆ ಏನು? ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡೋಣ. ಇಲ್ಲಿ ಎ ಇದೆ ಮತ್ತೆ ಡಿ ಇದೆ ಅಲ್ವಾ? ವೆನ್ ಯಾವಾಗ? ವೆನ್ ಎ ಅಂಡ್ ಡಿ ನೋನ್. ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಎ ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ, ರೈಟ್? ಇಲ್ಲಿ ಲಾಸ್ಟ್ ಟರ್ಮ್ ಅಂದ್ರೆ nth ಟರ್ಮ್ ನೆನಪಲ್ಲಿ ಇಟ್ಕೋಬೇಕು ನೀವು. ಆಗ್ಬೋದಾಗಾದ್ರೆ ನೆಕ್ಸ್ಟ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಎ ಪಿ ಒಳಗಡೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಯಾವುದೇ ಪ್ರಾಬ್ಲಮ್ಸ್ ಕೇಳಿದ್ರು ನಮಗೆ ಎ ಗೊತ್ತಿರಬೇಕು, ಡಿ ಗೊತ್ತಿರಬೇಕು. ಕೊಟ್ಟಿಲ್ಲ ಅಂದ್ರೆ ನಾವೇ ಕಂಡುಹಿಡ್ಕೋಬೇಕು. ಎ ಪಿ ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ನಾವೇನೇನು ಕಂಡುಹಿಡಬೇಕು? ಫಸ್ಟ್ ಟರ್ಮ್ ಕಂಡುಹಿಡ್ಕೋಬೇಕು ಮತ್ತೆ ಕಾಮನ್ ಡಿಫರೆನ್ಸ್ ಕಂಡುಹಿಡ್ಕೊಳ್ಳೇಬೇಕು. ಇವೆರಡು ಇದ್ರೇನೆ ಪ್ರಾಬ್ಲಮ್ಸ್ ಅನ್ನ ಮಾಡೋದಕ್ಕಾಗೋದು. ಸೊ ಹಾಗಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಯು ನೀಡ್ ಟು ಫೈಂಡ್ ಔಟ್ ದ ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಡಿ. ಆಗ್ಬೋದಾಗಾದ್ರೆ, ರೈಟ್?